ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂಥ ಸಾಂಗ್ಗೆ ಇವರಿಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಘುತ್ತಮ್ ಹಾಗೂ ಲಹರಿ ಅವರಿಗೆ ಒಂದು ಚಪ್ಪಾಳೆ ಬರಬೇಕು. ಅದರಲ್ಲೂ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಸೆಕೆಂಡ್ ಚರಣದ ಒಂದು ಪಾರ್ಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು. ನೋಡದೇ ಇದ್ದರು ಅದನ್ನೆಲ್ಲ ಕೇಳ್ತಾ ಇದ್ರೆ ರವಿ ಸರ್ ಸೂರ್ಯ ಆಗಿ ಆ ಕಮಲಿ ಲವ್ ಸ್ಟೋರಿ ಹಂಗೆ ಕಣ್ಮುಂದೆ ಬರ್ತಾ ಇತ್ತು. ಈಗ ನಮ್ ಲವ್ ಸ್ಟೋರಿಯ ಸೂರ್ಯ ಏನ್ ಹೇಳ್ತಾರೆ ಅಂತ ನೋಡೋಣ. ಮತ್ತೊಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್. ರಘುತ್ತಮ್ ಹೋಗ್ತಾ 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 ಸಾಂಗ್ ಒಳಗಡೆ ಫುಲ್ ಜಾಸ್ತಿ ಇನ್ವಾಲ್ವ್ ಆದ್ರಿ. ನೀವು ಮ್ಯೂಸಿಕ್ ಇನ್ನು ಚೆನ್ನಾಗಿ ಕಲ್ತ್ರೆ ಯು ಕ್ಯಾನ್ ಬಿ ಒನ್ ಆಫ್ ದ ಬ್ಯೂಟಿಫುಲ್ ಸಿಂಗರ್ಸ್. ವಾಯ್ಸ್ ಇಸ್ ಸೋ ವಾರ್ಮ್ ಅಂಡ್ ಸೋ ಗುಡ್. ಅಂಡ್ ಲಹರಿ ಏನು ಮಾತಾಡಂಗೆ ಇಲ್ಲಲ್ಲಮ್ಮ, ಬಟ್ 100% ಹೇಳ್ತೀನಿ, ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಎರಡನೇ ಮಾತೇ ಇಲ್ಲ, ತುಂಬ ಚೆನ್ನಾಗಿ ಹಾಡಿದೆ ನೀವು. ಆ್ಯಂಡ್ ನಿನಗೊಂದು ಸರ್ಪ್ರೈಸ್ ಇದೆ, ಅದನ್ನೇ ಮೆಂಟರ್ ಹೇಳ್ತಾರೆ ಇಷ್ಟರಲ್ಲೇ. ಸೊ ಅವ್ರು ಹೇಳಿದ್ದನ್ನ ಅಚ್ಚುಕಟ್ಟಾಗಿ ಮಾಡು. ಓಕೆ, ಸೇಮ್ ರಿಯಾಕ್ಷನ್. ನಿನಗೆ ಆಸ್ಕರ್ ಅವಾರ್ಡ್ ಬಂದಿದೆ ಹೌದಾ? ಓಕೆ, ನ್ಯಾಷನಲ್ ಅವಾರ್ಡ್ ಬಂದಿದೆ. VP ಸರ್ ಇಬ್ರು ಅದ್ಭುತವಾಗಿ ಹಾಡಿದ್ರಿ, ಅದ್ಭುತವಾಗಿ ಹಾಡು. ನಾನು ನೀವು ಹಾಡ್ತಾ ಇದ್ರೆ ಆ ಹಾಡು ನಂಗೆ ಒರಿಜಿನಲ್ ಸಿಂಗರ್ ಶ್ರೀನಿವಾಸ್ ಸರ್ಗೆ ಸುಮ್ಮನೆ ಕಳಿಸ್ದೆ. ಅವ್ರಿಗೆ ಬಹಳ ಇಷ್ಟ. ಆದ್ರೆ ಅವರೇ ಹಾಡಿರೋದು, ನನಗೆ ಬಹಳ ಇಷ್ಟ. ಹಾಡು ಇಷ್ಟ, ಅವರು ಇಷ್ಟ, ಹಾಗಾಗಿ ಅವ್ರಿಗೆ ಕಳಿಸ್ದೆ ಸುಮ್ಮನೆ ನೀವು ಹಾಡ್ತಾ ಇರೋದು. ಇಬ್ರು ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಈ ರೌಂಡ್ ಏನ್ ಚೆನ್ನಾಗಿದೆ ಮೇಡಮ್. ಅದು ಒರಿಜಿನಲ್ ಇನ್ಲ್ಯಾಂಡ್ ಲೆಟ್ರಾ ಯಾವ್ದು ಸರ್? ಹೌದು ಸರ್, ಅದು ಅಂಟಿಸಿರೋದು. ಹೌದೌದು, ಒಳಗಡೆ ಏನಿಲ್ಲ ಸರ್. ನಮ್ನ ಬಹಳ ದಿನ ಆಯ್ತು ಮೇಡಮ್ ನಾನು ಆ ಲೆಟರ್ಗಳನ್ನ ನೋಡಿ. ಒಂದು ನನಗೆ ಕೊಡಿ ಮೇಡಮ್, ಕಿತ್ಬಿಟ್ಟು. ಸರ್ ಕೊಡ್ತೀನಿ, ಆದ್ರೆ ಏನಾದ್ರೂ ಬರಿಬೇಕು. ಟು ಫ್ರಮ್ ವಿಷಯ ಅದೆಲ್ಲ ಹಾಕ್ಬಿಟ್ಟು. ಹೌದಾ? ಮಹತಿ ಮೇಡಮ್ಗೆ ಆಕ್ಚುಲಿ ಬರ್ದ್ಬಿಟ್ಟು ಮಹತಿ ಮ್ಯಾಮ್ ಕೊಡಿ. ವಿ ರಿಯಲಿ ವಾಂಟ್ ಟು ನೋ ಇಲ್ಲಿ ಡಬ್ಬದಲ್ಲಿ ಹಾಕೋಣ. ಕೊಡಿ, ಮನೇಲಿ ಯಾವ್ದಾದ್ರು ಡಬ್ಬಕ್ಕೆ ಹಾಕ್ಬಿಡಿ ಪರವಾಗಿಲ್ಲ. ಧನ್ಯಾಜಿ, ನಿಮಗೆ ಸ್ಪೆಷಲ್ ಆಗಿ ನಾನು ಪೋಸ್ಟ್ ಕಾರ್ಡ್ ತಂದಿದ್ದೀನಿ, ಕೊಡಿ. ಅದು ಒಂದು ಆಗ್ಬಿಡ್ಲಿ. ಸಹಜವಾಗಿ ಲೆಟರ್ ಪೋಸ್ಟ್ ಬಾಕ್ಸ್ಗೆ ಹೋಗುತ್ತೆ. ಪೋಸ್ಟ್ ಬಾಕ್ಸೇ ಲೆಟರ್ ಹತ್ರ ಬರ್ತಾ ಇದೆ. ನನಗೆ ನೋಡಿ, ಬೇರೆಯವ್ರ ಮನೆಗೆ ಹೋಗೋ ಲೆಟರ್ ಬಗ್ಗೆ ನನಗೆ ಯಾವ ಆಸಕ್ತಿ ಇಲ್ಲ. ಬಟ್ ಏನು ಆಗಾಗ ಕೈ ತಡಿಯಕ್ಕಾಗಲ್ಲ. ಶಿವರಾಗಿ ಹೋಗ್ಬಿಟ್ಟು ತಗೋಬೇಕು ಅನ್ಸುತ್ತೆ. ಶಿವರಾಗಿ ಓಪನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಕಣ್ಗಳು ಅದನ್ನ ಓದ್ಬೇಕು ಅಂತ ನನ್ನ ಅಡ್ರೆಸ್ ಓದಿ ಮೇಡಮ್ ಫಸ್ಟ್. ಹೌದಾ? ಸರಿ ಸರ್. ಟು ಅರ್ಜುನ್ ಜನ್ಯ, ಕೇರ್ ಆಫ್. ಒಂದ್ ನಿಮಿಷ. ಆಂಜನೇಯ ಕಾಪಾಡಪ್ಪ. ಅರ್ಜುನ್ ಜನ್ಯ, ಕೇರ್ ಆಫ್ ಅನುಶ್ರೀ, ಕೇರ್ ಆಫ್ ಸರಿಗಮಪ, ಕೇರ್ ಆಫ್ ಜಿ ಕನ್ನಡ. ಎಷ್ಟು ಕೇರ್ ಸರ್ ಇದು. ಬಹಳ ವರ್ಷಗಳಾಯ್ತು ನಿಮ್ಮಿಬ್ಬರನ್ನ ನೋಡಿ. ಅವಿ ಲೆಟರ್ ಬರೀತಾ ಇದೀವಿ ಸುಮ್ಮನೆ, ಬೆಳಗ್ಗೆ ಸಿಕ್ಕಿದ್ವಿ ಅಂದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಮುಂಚೆ ಎಲ್ಲ ಲೆಟರ್ ಈ ತರ ಇದ್ದಾಗ ಇಬ್ಬರು ಹೇಗಿದ್ದೀರಾ, ಬಹಳ ವರ್ಷಗಳಾಯ್ತು ನಿಮ್ಮಿಬ್ಬರನ್ನ ನೋಡಿ. ಟಿವಿನಲ್ಲಿ ನಿಮ್ಮಿಬ್ಬರನ್ನ ನೋಡ್ತಾ ಇರ್ತೀನಿ ಪ್ರತಿ ವಾರ. ನಿಮ್ಮಿಬ್ಬರ ಗಲಾಟೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಪೋಸ್ಟ್ ಬಾಕ್ಸ್ ಬಂತು, ಬಾಯ್. ಅಂದ್ರೆ ಒಂದು ಬರೀತಾ ಇದ್ದೆ ಅಷ್ಟು ನೀವೇ ಬಂದ್ಬಿಟ್ರ. ಕರೆಕ್ಟ್. ಪೋಸ್ಟ್ ಬಾಕ್ಸ್ ಬಂತು, ನೋಡಿ ಜನ್ಯಾಜಿ, ನೋಡಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಗಲಾಟೆ ಮಾಡ್ಸೋದೇ ಇವ್ರಲ್ವಾ, ಅದಕ್ಕೆ ಇವ್ರ ಮನೇಲಿ ಎಲ್ರಿಗೂ ಖುಷಿ. ಚೆನ್ನಾಗಿ ಗೊತ್ತು, ನೀನೇ ಮಾಡ್ಸಿರ್ತೀಯ, ನಂಗೆ ಚೆನ್ನಾಗಿ ಗೊತ್ತು, ಇನ್ನೇ ಖುಷಿ ಅಂತ ಹೇಳಿ. ಖುಷಿ ಇವಾಗ ಬರುತ್ತೆ. ನಿಮ್ದು ಲೆಟರ್ ಓದ್ತೀನಿ ರೀ. ಅಷ್ಟು ಧೈರ್ಯ ಇದೆಯಾ ನಿಮ್ಗೆ? ನೀವು ಅರ್ಥ ಆಗ್ಬಿಟ್ರೆ ಈಗ ಬೇಡ್ಕೊಳ್ಳಿ ಆಂಜನೇಯ ಅಂತ. ಇವರೆಲ್ಲಪ್ಪ, ನಾವೆಲ್ಲ ಬೇಡ್ಕೋಬೇಕು. ಆಂಜನೇಯ ನೀಟಾಗಿ ಏನಾದ್ರು ಬರ್ದಿರ್ಲಿ. ವಾವ್, ಅನುಶ್ರೀ ಮೊದಲನೇ ವರ್ಡ್. ಅನುಶ್ರೀ ನನಗೆ ಇಷ್ಟು ಕಾಲ ಮೇಡಮ್ ಎಲ್ಲ ತಪ್ಪಾಗಿ
ಕರೆಕ್ಟ್ ಆಗಿದೆ ನೋಡಿ. ನನಗೆ ಇಷ್ಟು ಕಾಲ ಕಾಲ ಅಲ್ಲ ಅದು ಕಾಟ. ನೀವು ಕಾಟ ಹಿಂಗ್ ಬರಿಬೇಕಾಗಿತ್ತು. ನೀವ್ ನಾನು ಕಾಟ ಹಿಂಗ್ ಯಾಕೆ ಹಂಗೆ ಬರ್ತಿದ್ದೀರಾ? ಬರೆಯೋದು, ನನ್ನ ಇಷ್ಟ, ನನ್ನ ಲೆಟರು, ನನ್ನ ಪೆನ್ನು. ಹಾಗಾದ್ರೆ ನನ್ ಕಣ್ಣು ನನ್ನ ಇಷ್ಟ, ನನ್ನ ಇಲ್ಲ, ಲೆಟ್ರು ನಾನು ನನಗ್ ಗೊತ್ತಿದೆ. ಓದಿದ್ದಂಗೆ ನೀವು ನೋಡಿ ಓದ್ಬೇಕು, ಸುಳ್ಳು ಅದನ್ನ. ಅನುಶ್ರೀ ನನಗೆ ಇಷ್ಟು ಇಷ್ಟು ಕಾಲ ಕಾಟ ಸಾಥ್ ಕೊಟ್ಟು ನಿಮಗೆ ಎಷ್ಟು ಸಂತೋಷ ಸಿಕ್ಕಿದೆ ಸಂತೋಷ ಅಲ್ಲ ಅಂತ ನನಗೆ ಮೇಡಮ್. ಗೊತ್ತು. ನನಗಿಷ್ಟು ಕಾಟ ಕೊಟ್ಟು ನಿಮಗೆ ಏನ್ ಸಿಗುತ್ತೆ? ಥ್ಯಾಂಕ್ ಯು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.